ಧರ್ಮಸ್ಥಳ ಹೆಣಹುತ ಪ್ರಕರಣ ಏನಿದೆ ಈಗ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅದಕ್ಕೆ SIT ಅಧಿಕಾರಿಗಳು ವಿಚಾರಣೆಗೆ ಕರೆದು ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರವಾಗಿ ಧರ್ಮಸ್ಥಳದಲ್ಲಿ ಕೇಳಿ ಬಂದಂತಹ ಒಂದು ಪ್ರಕರಣ ಏನಿದೆ, ಅನೇಕ ಹೆಣಗಳನ್ನು ಹೂತು ಹಾಕಲಾಗಿದೆ ಎನ್ನುವಂತಹ ಒಂದು ಪ್ರಕರಣಕ್ಕೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗುತ್ತಾ ಇದೆ. ಧರ್ಮಸ್ಥಳ ಹೆಣಹುತ ಪ್ರಕರಣ ಏನಿದೆ ಆ ಒಂದು ವಿಚಾರವಾಗಿ SIT ಅಧಿಕಾರಿಗಳು ವಿಚಾರಣೆಗೆ ಕರೆದು ಹಲ್ಲೆ ನಡೆಸಿದ್ದಾರೆ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ರಾಜ್ಯಪಾಲರಿಗೆ ಈ ಒಂದು ವಿಚಾರವಾಗಿ ದೂರು ಕೂಡ ನೀಡಿದ್ದಾರಂತೆ. ಜಯಂತ್ ಟಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಕರೆಸಿ ಅಂತ. SIT ಅಧಿಕಾರಿಗಳಿಂದಲೇ ಅರ್ಜಿದಾರನ ಮೇಲೆ ಹಲ್ಲೆ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾರೆ. ಹಾಗಾದರೆ ನ್ಯಾಯಕ್ಕಾಗಿ ಹೋರಾಟ ಮಾಡೋದೇ ತಪ್ಪ? ನ್ಯಾಯ ಬೇಕು ಎಂದು ದೂರು ಕೊಟ್ಟಂತಹ ಅರ್ಜಿದಾರನಿಗೆ ಈ ಸ್ಥಿತಿನ ಎನ್ನುವಂತಹ ಮಾತು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಜಯಂತ್. ಈ ಒಂದು ವಿಚಾರವಾಗಿ ಸೌಜನ್ಯ ಪರ ಹೋರಾಟಗಾರರಾಗಿ ಗುರುತಿಸಿಕೊಂಡಿದ್ದಂತಹ ಜಯಂತ್ ಅವರು ಹೇಳ್ತಾ ಇದ್ದಾರೆ, ಧರ್ಮಸ್ಥಳ ಹೆಣಹುತ ಪ್ರಕರಣದಲ್ಲಿ ದೂರು ಕೊಟ್ಟಿದ್ರು, ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು ಅಂತ ಹೇಳಿ. ಇನ್ನೊಂದು ಕಡೆ ಏನು ಸೌಜನ್ಯ ಒಂದು ಹೆಣ್ಣು ಮಗು ಆದಂಥ ಒಂದು ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಕೂಡ ಹೋರಾಟ ಮಾಡಿದ್ರು, ಒಬ್ಬ ಹೋರಾಟಗಾರ ಆಗಿ ಗುರುತಿಸಿಕೊಂಡಿದ್ರು. ಹೀಗಾಗಿ SIT ಅಧಿಕಾರಿಗಳು ನಮ್ಮನ್ನು ವಿಚಾರಣೆ ಮಾಡುವಕ್ಕೆ ಅಂತ ಕರೆದು ಆ ನೆಪದಲ್ಲಿ ನಮ್ಮ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಎನ್ನುವಂತಹ ಒಂದು ಗಂಭೀರ ಆರೋಪವನ್ನು ಮಾಡ್ತಿರುವಂಥದ್ದು. ಇದೇ ವಿಚಾರವಾಗಿ ರಾಜ್ಯಪಾಲರಿಗೆ ಕೂಡ ದೂರನ್ನು ಕೂಡ ಕೊಟ್ಟಿರುವಂಥದ್ದು ಜಯಂತ್ ಟಿ ಅವರು ಈ ರೀತಿಯಾದಂತಹ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಈಗ ಹಾಗಾದರೆ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡೋದೇ ತಪ್ಪ? ನ್ಯಾಯ ಕೇಳಬಾರ್ದಾ? ನಮಗೆ ಆ ಹಕ್ಕಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನ್ಯಾಯ ಬೇಕು ಅಂತ ದೂರು ಕೊಟ್ಟರೆ ನೀವು ನಮ್ಮ ಮೇಲೆ ಹಲ್ಲೆ ಮಾಡ್ತೀರಾ? ಯಾಕೆ ನಾವು ಹೋರಾಟ ಮಾಡಬಾರ್ದ? ಅನ್ಯಾಯಕ್ಕೆ ಒಳಗಾದವರಿಗೆ ಹೋರಾಟ ಮಾಡಿ ನ್ಯಾಯ ಕೊಡಿಸೋದೇ ತಪ್ಪ? ಅದಕ್ಕಾಗಿ ನೀವು ನಮ್ಮ ಮೇಲೆ ಹಲ್ಲೆ ಮಾಡ್ತೀರಾ? ಈ ರೀತಿಯಾದಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಇದನ್ನು ನಾವು ಒಪ್ಪೋದಿಲ್ಲ, ಖಂಡಿಸ್ತೀವಿ. ಅದಕ್ಕಾಗಿ ರಾಜ್ಯಪಾಲರಿಗೆ ಕೂಡ ದೂರನ್ನು ಕೊಟ್ಟಿದ್ದಾರಂತೆ. ಈ ಒಂದು ವಿಚಾರವಾಗಿ SIT ಅಧಿಕಾರಿಗಳು ನಮ್ಮ ಮೇಲೆ ಈ ರೀತಿಯಾಗಿ ನಡೆದುಕೊಂಡಿದ್ದಾರೆ, ನಮ್ಮ ಜೊತೆ ಅನುಚಿತ ವರ್ತನೆಯನ್ನು ಮಾಡಿದ್ದಾರೆ, ಯಾವ ರೀತಿಯಿಂದ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಡ್ತಾರೆ, ವಿಚಾರಣೆಗೆ ಅಂತ ಹೋದರೆ ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ. ಈ ರೀತಿಯಾದಂತಹ ವಿಚಾರವನ್ನು ಈಗ ಬಹಿರಂಗಪಡಿಸಿದ್ದಾರೆ ಜಯಂತ್. ಧರ್ಮಸ್ಥಳ ಪ್ರಕರಣ ಏನಿದೆ ಆ ಒಂದು ಪ್ರಕರಣದ ಬೆಳವಣಿಗೆ ಏನಾಗ್ತಾ ಇದೆ, ಮತ್ತು ಕೆಲವೊಂದು ವಿಚಾರವಾಗಿ ಆಗಾಗ ಕೇಳಿ ಬರ್ತಾ ಇರುವಂತಹ ಒಂದು ಮಾತುಗಳು ಏನಂತಂದರೆ, ಎಲ್ಲೋ ಒಂದು ಕಡೆ ಈ ಒಂದು ಸೌಜನ್ಯ ಪರ ಹೋರಾಟಗಾರರು ಷಡ್ಯಂತ್ರ ಮಾಡಿದ್ರು, ಅದು ಇದು ಅಂತ ಹೇಳಿ ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಮೊನ್ನೆಯಷ್ಟೇ ಇದೇ ವಿಚಾರವಾಗಿ ಹೈಕೋರ್ಟ್ ತೀರ್ಪನ್ನು ಕೂಡ ಕೊಡ್ತು, ಏನು SIT ತನಿಖೆಯನ್ನು ತಡೆ ಮಾಡೋಕ್ಕಾಗಲ್ಲ, ಆದರೆ ಹೋರಾಟಗಾರರಿಗೆ ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಕೊಡಬಾರ್ದು, ಕಿರುಕುಳ ಕೊಡಬಾರ್ದು ಅಂತ ಕೋರ್ಟು ಸ್ಪಷ್ಟವಾಗಿ ಹೇಳಿತ್ತು ಈ ಒಂದು ವಿಚಾರದಲ್ಲಿ. ಹೀಗಿದ್ರೂ ಕೂಡ ನಮ್ಮ ಮೇಲೆ SIT ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ, ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಜಯಂತ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ನೀವು ಗಮನಿಸಿ, ವಿಚಾರಣೆಯನ್ನು ನಡೆಸಿ, ಅಧಿಕಾರಿಗಳು ಯಾರು ಈ ರೀತಿಯಾಗಿ ನಮ್ಮ ಮೇಲೆ ಹಲ್ಲೆ ಮಾಡಿದಾರೋ ಅವರ ವಿರುದ್ಧ ನೀವು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿರುವಂಥದ್ದು ಜಯಂತ್. ಧರ್ಮಸ್ಥಳ ಪ್ರಕರಣದಲ್ಲಿ ಕೋರ್ಟ್ ಕೊಟ್ಟ ಒಂದು ಆದೇಶವನ್ನು ಏನಾದರೂ ಮೀರಿದ್ರ ಅಧಿಕಾರಿಗಳು? SIT ಅಧಿಕಾರಿಗಳು ತನಿಖೆ ಮಾಡಬೇಕು ಅಷ್ಟೇ, ತನಿಖೆ ಮಾಡಿ ವರದಿಯನ್ನು ಸಲ್ಲಿಸಬೇಕು. ಆದರೆ ಹೋರಾಟಗಾರರ ಒಂದು ಜೊತೆ ಯಾವುದೇ ರೀತಿಯಾಗಿ ನೀವು ಈ ರೀತಿಯಾಗಿ ನೋವಾಗೋ ರೀತಿ ಅಥವಾ ಹಲ್ಲೆ ಮಾಡೋ ರೀತಿ ನಡೆದುಕೊಳ್ಳಬಾರದು, ಅವರಿಗೆ ತೊಂದರೆ ಕೊಡಬಾರ್ದು, ಕಿರುಕುಳ ಕೊಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳುತ್ತಿ ಈ ಒಂದು ವಿಚಾರವಾಗಿ. ಹೀಗಿರುವಾಗ ಜಯಂತ್ ಈ ರೀತಿಯಾದಂತಹ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹೇಳ್ತಾ ಇದ್ದಾರೆ, ಏನಾಗಿದೆ ಅಂತಂದರೆ, ಅಧಿಕಾರಿಗಳು ನಮ್ಮನ್ನು ಕರೆಸಿದ್ದಾರೆ ವಿಚಾರಣೆಗೋಸ್ಕರ, ಕರೆಸಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ಪ್ರಶ್ನೆ ಕೇಳಬೇಕು, ಏನಾಯಿತು ಎತ್ತ, ಅವ್ರು ಕೊಟ್ಟಂಥ ದೂರಿನ ವಿಚಾರವಾಗಿ ಅಥವಾ ಅವ್ರ ಮೇಲೆ ಬಂದಂಥ ಒಂದು ಆರೋಪದ ವಿಚಾರವಾಗಿ ಅವ್ರ ಕೆಲಸ ಎಂತ ಅವ್ರು ಮಾಡಬೇಕು, ವಿಚಾರಿಸಬೇಕು, ಪ್ರಶ್ನೆ ಕೇಳಬೇಕು, ಅದಕ್ಕೆ ಸಮಾಧಾನ ಅವ್ರು ಏನು ಕೊಡ್ತಾರೆ ಅದನ್ನು ದಾಖಲಿಸ್ಕೋಬೇಕು, ಆ ನಂತರ ಅದನ್ನು ಹೋಗಿ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಬೇಕು. ಇದು ಒಂದು ಅಧಿಕಾರಿಗಳ ಪೊಲೀಸರ ಕರ್ತವ್ಯ. ಹೀಗಿದ್ದರೂ ಕೂಡ ಇವರು ನಮ್ಮ ಮೇಲೆ ವಿನಾಕಾರಣವಾಗಿ ತನಿಖೆಯ ಹೆಸರಲ್ಲಿ ಹಲ್ಲೆ ಮಾಡಿದ್ದಾರೆ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರಂತೆ ಜಯಂತಿ ಈ ಒಂದು ವಿಚಾರವಾಗಿ. ಹೀಗಾಗಿ ಧರ್ಮಸ್ಥಳ ಹೆಣಹುತ ಪ್ರಕರಣಕ್ಕೆ
ಮತ್ತೊಂದು ಶ್ರೇಷ್ಠ ಸಿಗುತ್ತಾ ಇದೆ. ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ? ಇಷ್ಟು ದಿನ ಈ ರೀತಿಯಾದಂತಹ ಒಂದು ಯಾವುದೇ ಒಂದು ಆರೋಪ ಕೇಳಿ ಬಂದಿರಲಿಲ್ಲ ಅಧಿಕಾರಿಗಳ ವಿರುದ್ಧ. ಈಗ ಈ ಒಂದು ವಿಚಾರ ಬಯಲಿಗೆ ಬರ್ತಾ ಇದೆ. ಇವರು ಈಗ ಹೇಳುತ್ತಾ ಇದ್ದಾರೆ. ಇದೇ ಮೊದಲ ಬಾರಿ ಆಗಿರೋದಾ, ಅಥವಾ ಇದು ಜಯಂತ್ ಅವರ ಮೇಲೆ ಮಾತ್ರ ಅಲ್ಲೇ ಆಗಿರುವಂಥದ್ದು, ಅಥವಾ ಬೇರೆ ಬೇರೆ ಯಾರ್ಯಾರು ಗುರುತಿಸ್ಕೊಂಡಿದ್ದಾರೆ ಹೋರಾಟಗಾರರಾಗಿ? ತಿಮರೋಡಿ ಇರ್ಬೋದು, ಮಟ್ಟಣ್ಣನವರಾಗಿರಬಹುದು, ಇನ್ನು ಬೇರೆ ಬೇರೆಯವರು ಯಾರು ಸೌಜನ್ಯ ಪರ ಹೋರಾಟಗಾರರಾಗಿ ಅಥವಾ ಈ ಧರ್ಮಸ್ಥಳ ಎಣಭೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಗುರುತಿಸ್ಕೊಂಡಿದ್ದಾರೋ, ನ್ಯಾಯ ಸಿಗಬೇಕು ಅಂತ ಹೇಳಿ ಯಾರು ನ್ಯಾಯ ಕೇಳಕ್ಕೆ ಹೋರಾಟವನ್ನು ಮಾಡಿದಾರೋ ಅವರೆಲ್ಲರಿಗೂ ಕೂಡ ಇದೇ ರೀತಿಯಾಗಿದೆಯೋ ಗೊತ್ತಿಲ್ಲ. ಆದರೆ ಜಯಂತ್ ಮಾತ್ರ ಹೇಳ್ಕೊಳ್ತಾ ಇದ್ದಾರೆ, ನಮ್ಮ ಹೋರಾಟಗಾರರಿಗೆ ಈ ರೀತಿಯಾಗಿ ಆಗ್ತಾ ಇದೆ, ನಾವು ನ್ಯಾಯ ಕೇಳೋದು ತಪ್ಪಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೇ ಒಂದು ವಿಚಾರವಾಗಿ ರಾಜ್ಯಪಾಲರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ, ದೂರು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.